ನೋಟಿಸ್ ನೀಡಿದ್ರು ಕ್ಯಾರೆ ಎನ್ನದ ರಾಯಚೂರಿನ ಎಸಿ. ಈಗ ಮತ್ತೊಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ ಕೋರ್ಟ್. ರೈತರಿಗೆ ಪರಿಹಾರ ನೀಡದೆ ಅಸಿಸ್ಟೆಂಟ್ ಕಮಿಷನರ್ ನಿರ್ಲಕ್ಷ್ಯ ತೋರಿದ್ದಾನೆ. ಈ ಕುರಿತಾಗಿ ಪರಿಹಾರ ನೀಡಿ ಅಂತ ಕೋರ್ಟ್ ಬರೋಬ್ಬರಿ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟು ಆದೇಶವನ್ನ ಕೂಡ ಹೊರಡಿಸಿದೆ. ಆದರೆ ಕೋರ್ಟ್ ಆದೇಶಕ್ಕೆ ರಾಯಚೂರಿನ ಎಸಿ ಕ್ಯಾರೆ ಎನ್ನಲಿಲ್ಲ. ಈಗ ಕಚೇರಿ ವಸ್ತುಗಳನ್ನ ಜಪ್ತಿ ಮಾಡಿ ಪರಿಹಾರಕ್ಕೆ ಕೋರ್ಟ್ ಆದೇಶಿಸಿದೆ. ರಾಯಚೂರು ಜಿಲ್ಲಾ ನ್ಯಾಯಾಲಯದಿಂದ ಜಪ್ತಿಗೆ ಆದೇಶ ಕೂಡ ಹೊರಬಿದ್ದಿರುವಂಥದ್ದು. ಇಷ್ಟು ವರ್ಷಗಳಾದ್ರೂ ಕೂಡ ಭೂ ಪರಿಹಾರ ನೀಡೋದಕ್ಕೆ ರಾಯಚೂರಿನ ಎಸಿ ಹಿಂದೇಟ ಹಾಕಿದ್ದಾರೆ. ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ಹಣ ನೀಡುವಂತೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಆದರೆ ರಾಯಚೂರಿನ ಎಸಿ ಆದೇಶ ಬಂದಿದ್ರೂ ಕೂಡ ರೈತರಿಗೆ ಹಣವನ್ನ ಕೊಟ್ಟಿಲ್ಲ. ಬರೋಬ್ಬರಿ 200 ಬಾರಿ ನೋಟಿಸ್ ನೀಡಿದ್ರೂ ಕೂಡ ಕೇರ್ ಮಾಡದ ರಾಯಚೂರಿನ ಎಸಿ 200 ಬಾರಿ ನೋಟಿಸ್ ಬಂದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ಕೋರ್ಟ್ ಆದೇಶವನ್ನ ನಿರ್ಲಕ್ಷ್ಯ ಮಾಡಿರುವ ರಾಯಚೂರಿನ ಎಸಿ ವಿರುದ್ಧ ಈಗ ಕೋರ್ಟ್ ಮತ್ತೊಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ರಾಯಚೂರಿನ ಎಸಿ ಕಚೇರಿಯ ವಸ್ತುಗಳನ್ನ ಜಪ್ತಿ ಮಾಡಿ ಭೂ ಸಂತ್ರಸ್ತರಿಗೆ ಪರಿಹಾರ ನೀಡೋದಕ್ಕಾಗಿ ಪರಿಹಾರ ನೀಡಿ ಅಂತ ಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ. ಸದ್ಯ ಈಗ ರಾಯಚೂರು ಎಸಿ ಕಚೇರಿಯ ಕಂಪ್ಯೂಟರ್, ಸಿಸಿಟಿವಿ, ಕೀಬೋರ್ಡ್ ಹಾಗೆ ಪ್ರಿಂಟರ್, ಇನ್ನು ಟಿವಿಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ವಕೀಲ ಬಸವರಾಜ್ ಸಕ್ರಿ ನೇತೃತ್ವದಲ್ಲಿ ಎಸಿ ಕಚೇರಿಯ ವಸ್ತುಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ರಾಯಚೂರಿನಲ್ಲಿ ರೈಲ್ವೆ ಲೈನ್ಗಳನ್ನು ದ್ವಿಗುಣಗೊಳಿಸಲು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ರಾಯಚೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಈ ಹೊಲಗಳನ್ನು ರಾಯಚೂರಿನ ಹೊಲಗಳನ್ನು ಅಕ್ವೈರ್ ಮಾಡಿಕೊಂಡಿದ್ದಾರೆ, ಸ್ವಾಧೀನಪಡಿಸಿಕೊಂಡಿದ್ದಾರೆ. ಹೊಲ ತಗೊಂಡಿದ್ದಾರೆ. ಅದರೊಳಗೆ ನಮ್ಮದು ಒಂದು ಹೊಲ. ಆ ಹೊಲಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿನಲ್ಲಿ ಅವರು ಪೇಮೆಂಟ್ ಮಾಡೋದಕ್ಕೋಸ್ಕರ ಕೋರ್ಟಿನಲ್ಲಿ ನಾವು ಅರ್ಜಿ ಹಾಕಿ ಕೇಸ್ ನಂಬರ್ LAC 74 ಆಫ್ 1995 ಅಂತೇಳಿ ಕೇಸ್ ಆಗಿತ್ತು. ಆ ಕೇಸ್ ತೀರ್ಮಾನ ಆಯಿತು. ತೀರ್ಮಾನ ಆದಮೇಲೆ ಇವರು ಪೇಮೆಂಟ್ ಮಾಡಲೇ ಇಲ್ಲ. ಮಾಡೋದಕ್ಕೋಸ್ಕರ ವಸೂಲಿಗಾಗಿ ಹಾಕಿದಂಥ ಅರ್ಜಿ 2014ರಲ್ಲಿ EP ನಂಬರ್ 99 ಆಫ್ 2014 ಅಂತೇಳಿ ವಸೂಲಿಗೆ ಹಾಕಿದ್ದೀವಿ. ಪುನಃ 10 ವರ್ಷ ಇದುವರೆಗೆ ಹಂಗೆ ಪ್ರೊಲಾಂಗ್ ಮಾಡಿದ್ದಾರೆ. ಎಷ್ಟು ಅಮೌಂಟ್ ಬರಬೇಕಿತ್ತು? 2,60,000 ಚಿಲ್ಲರ್ ಬರಬೇಕು. ಆ್ಯಸ್ ಆನ್ 1990. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ರೈತರಿಗೆ ನೀಡಬೇಕಾಗಿರುವಂತಹ ಭೂ ಪರಿಹಾರವನ್ನ ನೀಡೋದಕ್ಕೆ ರಾಯಚೂರಿನ ಎಸಿ ಹಿಂದೇಟಾಕಿದ್ದಾರೆ. ಈ ಕುರಿತಾಗಿ ಈಗ ಕೋರ್ಟ್ ಮತ್ತೊಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ. ರಾಯಚೂರಿನ ಕಚೇರಿಯ ವಸ್ತುಗಳನ್ನೆಲ್ಲ ಕೂಡ ಈಗ ಜಪ್ತಿ ಕೂಡ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಏನು 1987ರಲ್ಲಿ ರೈಲ್ ಹಳಿ ವಿಸ್ತರಣೆ ಮಾಡುವಂತ ಸಂದರ್ಭದಲ್ಲಿ ಏನು ರೈತರಿಂದ ಭೂಮಿಯನ್ನು ಪಡೆದುಕೊಂಡಿರ್ತಾರೆ. ಆದ್ರೆ ಅವತ್ತಿನಿಂದ ಕೂಡ ಇವತ್ತಿನವರೆಗೂ ಕಚೇರಿಗಳಿಗೆ ಎಲ್ಲರೂ ಕೂಡ ಅವರಿಗೆ ಪರಿಹಾರ ನೀಡಿರುವುದಿಲ್ಲ. ಇದರಿಂದಾಗಿ ರಾಯಚೂರಿನ ಎಸಿ ಕಚೇರಿಯಲ್ಲಿ ಇರುವಂತ 10 ಕಂಪ್ಯೂಟರ್, ಸಿಸಿ ಕ್ಯಾಮ್ರಾಗಳನ್ನು, ಟಿವಿಗಳನ್ನು ಕೂಡ ಜಪ್ತಿ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಎಸಿ ಕಚೇರಿಯಲ್ಲಿ ಇರುವಂತ, ಯಾಕಂತಂದ್ರೆ ಕಳೆದ ಆ ರೈತರಿಗೆ ನೀಡಬೇಕಾದಂತ ಭೂ ಸ್ವಾಧೀನದ ಹಣವನ್ನ 2 ಲಕ್ಷಕ್ಕೂ ಅಧಿಕ ಹಣವನ್ನು ಇರುತ್ತೆ. ಆದ್ರೆ ಆ 2 ಲಕ್ಷ ಹಣವನ್ನು ಕೂಡ ಇಲ್ಲಿವರೆಗೂ ಕೂಡ ನೀಡಿರೋದಿಲ್ಲ. ಇಲ್ಲಿವರೆಗೂ ಕೂಡ ಹಿಂದೇಟ್ ಹಾಕಿರ್ತಾರೆ. ಸಾಕಷ್ಟು ಬಾರಿ ಕೋರ್ಟ್ ನಿಂದ ಆದೇಶ ಆದ್ರೂ, ನೋಟಿಸ್ ನೀಡಿದ್ರೂ ಕೂಡ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿರೋದಿಲ್ಲ. ಆ ರೈತರಿಗೂ ಕೂಡ ಯಾವುದೇ ರೀತಿಯಾದಂತ ಪರಿಹಾರ ನೀಡಿರುವುದಿಲ್ಲ. ಇದರಿಂದಾಗಿ ಏನು ಅಲ್ಲಿರುವಂತ 10 ಕಂಪ್ಯೂಟರ್ ಕೂಡ ನಿನ್ನೆ ಅಲ್ಲಿರುವಂತ ಕೋರ್ಟ್ ಆದೇಶದ ಮೇರೆಗೆ ಜಪ್ತಿಯನ್ನು ಮಾಡಿ ಆದೇಶ ಕೂಡ ಇದು ಮಾಡಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಅವರು ಎಸಿ ಅವರು ಅಲ್ಲಿ ಅವರಿಗೆ, ಆ ರೈತರಿಗೆ ಹಣವನ್ನು ನೀಡಿದ್ರೆ ಮತ್ತೆ ಮರುಪಾವತಿ ಮಾಡ್ತಾರೆ ಅಂತೇಳಿ ಅಲ್ಲಿರುವಂತ ಬಸವರಾಜ್ ವಕೀಲ್ ಅವರು ಕೂಡ ಹೇಳಿರುವಂತದ್ದು. ಮಧು, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ.